ಭಾರತ ಪಾಕ್ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ. ಪಾಕ್ ವಿರುದ್ಧ ಯುದ್ಧಕ್ಕೆ ಬ್ಲೂ ಪ್ರಿಂಟ್ ಸಿದ್ಧವಾಯ್ತಾ? ಮೋದಿ ನಿವಾಸದಲ್ಲಿ ಸಿದ್ಧವಾಗ್ತಿದೆ ಮಾಸ್ಟರ್ ಪ್ಲಾನ್. ಮುಂದುವರೆದ ಹಂತದಲ್ಲಿ ಏನ್ ಮಾಡಬೇಕು ಅನ್ನುವಂತಹ ರೂಪುರೇಷೆ. ಪಾಕಿಸ್ತಾನ ಬಗ್ಗು ಬಡಿಯಲು ಯುದ್ಧಕ್ಕೆ ಸಿಗ್ನಲ್ ಕೊಡ್ತಾರಾ ಮೋದಿ? ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ನಿರ್ಧಾರವಾಗಿದ್ಯಾ ಹಾಗಾದ್ರೆ ಯುದ್ಧದ ಪ್ಲಾನ್? ಸಿಡಿಎಸ್ ಮತ್ತು ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ ನಿರಂತರ ಸಭೆಗಳನ್ನ ನಡೆಸಿದ್ದಾರೆ ಮೋದಿ. ರಕ್ಷಣಾ ಸಚಿವರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ದೋವಲ್ ಜೊತೆಗೆ ಮೋದಿ ಸಭೆಯನ್ನ ನಡೆಸಿದ್ದಾರೆ. ಸಭೆಯ ನಂತರದಲ್ಲಿ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಭಾರತ ಪಾಕ್ ನಡುವೆ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಯ್ತಾ? ಅದಕ್ಕಾಗಿ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸಲಾಗಿದ್ಯಾ? ಹಾಗಾದ್ರೆ ಯಾವ ರೀತಿಯಲ್ಲಿ ಇರಲಿದೆ ಮುಂದಿನ ರೀತಿಯ ಉತ್ತರ ಪಾಕಿಸ್ತಾನಕ್ಕೆ? ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್ ಬಡ್ಗೇರ್. ಅರುಣ್, ಭಯೋತ್ಪಾದಕರ ವಿರುದ್ಧವಾಗಿ ಈ ಸಮರ ಈಗಾಗಲೇ ಆರಂಭ ಆಗಿದೆ. ಅದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಒಂದು ಬ್ರೇಕ್ ಕೊಡ್ತಾರಾ? ಆ ನಂತರದಲ್ಲಿ ಪಾಕಿಸ್ತಾನದ ನಡವಳಿಕೆಗಳ ಮೇಲೆ ನಿರ್ಧಾರವಾಗುತ್ತಾ? ಈ ಸುದೀರ್ಘ ಸಭೆಗಳ ನಂತರದಲ್ಲಿ ಏನ್ ಅನ್ನಿಸ್ತಾ ಇದೆ? ಯಾಕಂದ್ರೆ ಈ ಹಿಂದೆ ಕೂಡ ಸಭೆಗಳ ಮೇಲೆ ಸಭೆ ನಡೆಸಿದ್ರು. ಆಪರೇಷನ್ ಸಿಂಧೂರ 1 ಆಯ್ತು, 2 ಆಯ್ತು. ಇವತ್ತಿನ ಈ ಸಭೆಯ ನಂತರದಲ್ಲಿ ಆಪರೇಷನ್ 3 ಆಗತ್ತಾ? ಏನಾಗಬಹುದು? ಆರಂಭದಿಂದಲೂ ಕೂಡ ಭಾರತದ ಒಂದೇ ಒಂದು ಸ್ಟ್ಯಾಂಡ್ ಇರೋದು, ನೀವು ಹೇಗೆ ನಮ್ಮ ಜೊತೆಗೆ ನಡ್ಕೊಳ್ತಿರೋ ಹಾಗೆ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅನ್ನೋದನ್ನ. ಈ ಸ್ಟ್ಯಾಂಡ್ ಕ್ಲಿಯರ್ ಕಟ್ ಆಗಿ ಈಗಲೂ ಕೂಡ ಇದೆ. ನೀವು ನಮ್ಮನ್ನ ಕೆಣಕಿದ್ರೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ. ನೀವು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನ ಮಾಡ್ತೀವಿ. ನೀವು ನಮ್ಮವ್ರ ತಂಟೆಗೆ ಬಂದ್ರೆ ನಾವು ಕೂಡ ನಿಮ್ಮ ತಂಟೆಗೆ ಬರ್ತೀವಿ ಅನ್ನುವಂಥದ್ದು. ಆದ್ರೆ ಈಗ ಪಾಕಿಸ್ತಾನ ಇಡ್ತಾ ಇರುವಂತ ಹೆಜ್ಜೆಯನ್ನ ನೋಡ್ತಾ ಇದ್ರೆ ಅದಕ್ಕೊಂದು ದೊಡ್ಡ ಮಟ್ಟದ ಶಕ್ತಿ ನಿನ್ನೆ ಸಿಕ್ಕಂಗೆ ಕಾಣಿಸ್ತಾ ಇದೆ ದಿವ್ಯಾ. ಯಾಕೆ ಅಂತಂದ್ರೆ ನೋಡಿ, ಈ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗಿರುವಂತ ವಿಚಾರ, ಬೇರೆ ಪ್ರಪಂಚದಲ್ಲಿರುವಂತ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆಗೆ ಹೇಗೆ ಆಟ ಆಡ್ತಾ ಇದೆ, ಜೊತೆಗೆ ಭಾರತದ ಆರ್ಥಿಕತೆಯ ಜೊತೆಗೂ ಕೂಡ ಹೇಗೆ ಆಟ ಆಡ್ತಾ ಇದೆ ಅಂತೇಳಿ ಬೆಳೀತಾ ಇರುವಂತ ಭಾರತವನ್ನ ಕುಗ್ಗಿಸಬೇಕಾಗಿದೆ, ಪಾಕಿಸ್ತಾನವನ್ನ ಎತ್ತಿ ಕಟ್ಟಬೇಕಾಗಿದೆ. ಈ ನಿಟ್ಟಿನಲ್ಲಿ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಆರ್ಥಿಕವಾಗಿ ಹದಗೆಟ್ಟು ಹೋಗಿದೆ. ಈ ಆರ್ಥಿಕವಾಗಿ ಹದಗೆಟ್ಟು ಹೋಗಿರುವಂತಹ ಸಂದರ್ಭದಲ್ಲಿ ಅವರಿಗೆ IMF ಮೂಲಕವಾಗಿ ಅವರಿಗೆ ಫಂಡಿಂಗ್ ಆಗುತ್ತೆ. ಅದು $1.3 ಬಿಲಿಯನ್ ಹೋಗುತ್ತೆ. ಅದು ಯಾವುದಕ್ಕೋಸ್ಕರ? ಯೋಜನೆಗಳಿಗೆ ಅಂತ ಹೇಳಿ. ಆದ್ರೆ ಭಾರತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಿದ್ದು ಇದನ್ನ ಭಯೋತ್ಪಾದನೆಗೆ ಬಳಕೆ ಮಾಡುತ್ತೆ ಅಂತ ಹೇಳಿ. ಬಟ್ ಪಾಕಿಸ್ತಾನದ ಸಾಲ ಎಷ್ಟಿದೆ ಅಂತಂದ್ರೆ ಪ್ರತಿದಿನ ಅವರು ಬಡ್ಡಿನೇ ಕಟ್ಟಬೇಕಾಗಿರೋದು $28 ಬಿಲಿಯನ್ ಅನ್ನ. $28 ಬಿಲಿಯನ್ ಅನ್ನ. ಅವರಿಗೆ ಫಾರೆಕ್ಸ್ ರಿಸರ್ವ್ ಏನಿದೆ, ವಿದೇಶಿ ವಿನಿಮಯ ಮೀಸಲು ಏನಿದೆ, ಅದೇ 15 ಇತ್ತು, ಅದು 13 ಕುಸಿದು ಹೋಗಿದೆ. ಹಾಗಾಗಿ ಅವ್ರ ಹತ್ರ ಶಸ್ತ್ರಾಸ್ತ್ರಗಳನ್ನು ತಗೊಳಕ್ಕಾಗ್ತಾ ಇಲ್ಲ. ಅದಕ್ಕೇನೆ IMF ಇಂದ ಸಾಲ ಪಡ್ಕೊಂಡಿರೋದು. ಇದು ಅರ್ಥ ಆಗ್ತಿಲ್ಲ ಪ್ರಪಂಚದಲ್ಲಿರುವಂಥ ರಾಷ್ಟ್ರಗಳಿಗೆ. ಆ ಪ್ರಪಂಚದಲ್ಲಿರುವಂಥ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಊಟ ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಅವರು ಅದೇ ದುಡ್ಡನ್ನ ಈ ಸೈನ್ಯಕ್ಕೆ ಹಾಕ್ತಾ ಇದೆ, ಆ ಫಂಡನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಭಾರತ ಈ ವಿಚಾರದಲ್ಲಿ ಮತ್ತೊಂದು ಪ್ರೂವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇನು ಅಂತಂದ್ರೆ, ಪಾಕಿಸ್ತಾನ ಬಳಕೆ ಮಾಡಿರುವಂತ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ, ಹೇಗಿದೆ. ನಾವು ಸುಮ್ಮನೆ ಇದ್ರು ಕೂಡ ಅವ್ರು ದಾಳಿಯನ್ನ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಕಳೆದ 2 ದಿನಗಳಿಂದಲೂ ಕೂಡ ನಾವು ಸೈಲೆಂಟ್ ಆಗಿದ್ದು. ಡ್ರೋನ್ಗಳನ್ನ ಹಾರಿಸ್ತಾ ಇರುವಂತದ್ದು ಹಮಾಜ್ ರೀತಿಯಲ್ಲಿ ಪಾಕಿಸ್ತಾನ. ಹಮಾಜ್ ಉಗ್ರರು ಹೇಗೆ ನಡ್ಕೊಳ್ತಾ ಇದ್ರು ಅದೇ ರೀತಿಯಲ್ಲೇನೆ ಇಲ್ಲೂ ಕೂಡ ಪಾಕಿಸ್ತಾನದ ಸೈನಿಕರು, ಉಗ್ರರು ಸೈನ್ಯದ ವೇಷದಲ್ಲಿರುವಂತ ಉಗ್ರರು, ಅವ್ರು ನಡ್ಕೊಳ್ತಾ ಇರುವಂತ ರೀತಿ, ಅವುಗಳನ್ನೆಲ್ಲ ನಾವು ಹೊಡೆದಾಕ್ತಾ ಇದೀವಿ. ಬಟ್ ಪ್ರತಿ ದಾಳಿಯನ್ನ ಮಾಡ್ತಾ ಇಲ್ಲ. ಸುಮಾರು ಹೊತ್ತಾದ ನಂತರ ನಾವು ಅದು ನಿಲ್ದೇ ಇದ್ದಂತ ಸಂದರ್ಭದಲ್ಲೇ ಪ್ರತಿ ದಾಳಿಯನ್ನ ಮಾಡ್ತಾ ಇದೀವಿ. ನಿನ್ನೆಯೂ ಕೂಡ ಹಾಗೆ. ನಿನ್ನೆ ಸರಿಸುಮಾರು 8:30-9 ಗಂಟೆ ಅಷ್ಟೊತ್ತಿಗೆ ನೀವು ಬುಲೆಟಿನ್ ಅನ್ನ ಶುರು ಮಾಡುವಂತ ಸಂದರ್ಭದಲ್ಲಿ ಆಗ ಸುದ್ದಿಗಳು ಬರೋಕ್ ಶುರು ಆಯ್ತು. ಮತ್ತೆ ಪಾಕಿಸ್ತಾನ ಅದೇ ರೀತಿಯಾಗಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳಿ. ನಾವು 12 ಗಂಟೆ 1 ಗಂಟೆಯವರೆಗೂ ಕೂಡ ಯಾವುದೇ ದಾಳಿಯನ್ನ ದಾಳಿಯನ್ನ ಮಾಡಿರಲಿಲ್ಲ, ಪ್ರತಿ ದಾಳಿಯನ್ನ. ತದನಂತರ ನಾವು ಕಾದ್ವಿ. ಬಟ್ ದಾಳಿ ನಿಲ್ದೇ ಇರುವಂತ ಸಂದರ್ಭದಲ್ಲೇ ನಾವು ಭಾರತದಿಂದ ಪಾಕಿಸ್ತಾನದ 4 ವಾಯುನೆಲೆಗಳನ್ನ ಹೊಡೆದಾಕುವಂತ ಕೆಲಸವನ್ನ ಮಾಡಿದ್ವಿ. ಯಾವಾಗ? ನಮ್ಮ ತಾಳ್ಮೆಯ ಕಟ್ಟೆ ಹೊಡೆದಾಗ. ಆದರೂ ಕೂಡ ಇವತ್ತು ಕೂಡ ಅತ್ಯಂತ ತಾಳ್ಮೆಯಿಂದನೇ ವರ್ತಿಸ್ತಾ ಇದೆ ಭಾರತ. ಸ್ಟೇಟ್ಮೆಂಟ್ಗಳು ಕೂಡ ಅತ್ಯಂತ ತಾಳ್ಮೆಯಿಂದನೇ ಬರ್ತಾ ಇದೆ. ಇದು ಪ್ರಪಂಚದಲ್ಲಿರುವಂತ ರಾಷ್ಟ್ರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಕಾರಣ ಅವೆಲ್ಲ ರಾಷ್ಟ್ರಗಳು ನೋಡ್ತಾ ಇರುವಂಥದ್ದು ಭಾರತ ಮೇಲ್ಗಡೆಗೆ ಏಳಬಾರ್ದು, ಎದ್ರೆ ಆ ರಾಷ್ಟ್ರಕ್ಕೆ ಬೀಳುವಂಥ ಏಟುಗಳು ಬೇರೆ ಇರುತ್ತೆ. ಹಾಗಾಗಿ ಆ ಭಾರತ ತನ್ನನ್ನು ತಾನೇ ಈ ರೀತಿಯಾಗಿ ಬೆಳೀತಾ ಹೋಗ್ಬಿಟ್ರೆ ನಮ್ಮ ರಾಷ್ಟ್ರಗಳ ಗತಿ ಏನು ಅನ್ನುವಂಥ ಆತಂಕ ಅವ್ರಿಗೂ ಇದೆ. ಹಾಗಾಗಿ ಭಾರತವನ್ನ ಕುಗ್ಗಿಸ್ಬೇಕು, ಅದಕ್ಕೆ ಪಾಕಿಸ್ತಾನವನ್ನು ಎತ್ತಿ ಕಟ್ಟಬೇಕು. ಈ ಕೆಲಸಗಳು ಈಗ ಮಾಡ್ತಾನೆ ಬರ್ತಾ ಇದ್ದಾರೆ ದಿವ್ಯಾ.